ಹಾಯ್ ಗೈಸ್, ನಮಸ್ಕಾರ ಕನ್ನಡ ನಾಡಿನ ಜನತೆಗೆ. ಇವತ್ತು ಗುಲ್ಬರ್ಗದವರು ಒಬ್ಬರು ಹಿರಿಯರು ಬಂದಿದ್ದಾರೆ, ಯಜಮಾನ್ರು. ಒಬ್ಬರು ತುಮಕೂರು ಮಧುಗಿರಿ ತಾಲೂಕಿನವ್ರು ಒಬ್ಬರು ಯಜಮಾನ್ರು ಬಂದಿದ್ದಾರೆ. ಹುಬ್ಳಿ ಕಡೆ, ಗುಲ್ಬರ್ಗದ ಕಡೆ ಅವ್ರು ಏನೇನೆಲ್ಲ ಕಷ್ಟ ಬಿದ್ದು ಬೆಳೆದಿದ್ರು ಮಧುಗಿರಿ ಕಡೆಯವರು ಅವರೇ ಮಾತಾಡ್ತಾರೆ. ಕೇಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ರೀ. ನಿಮ್ದು ಯಾವ ಊರು ಯಜಮಾನ್ರದ್ದು? ನಮ್ಮದು ಕುದುಮೋಟ್ರಿ. ಯಾವ ಡಿಸ್ಟಿಕ್ ಬರುತ್ತೆ? ಗುಲ್ಬರ್ಗ ರೀ. ಗುಲ್ಬರ್ಗ. ಗುಲ್ಬರ್ಗದಿಂದ ನಿಮ್ದು ಯಾವ ಊರು? ಕುದುಮೋಟ್ರಿ. ಕುದುಮೂರು. ಕುದುಮೂರು ನೋಡ್ರಿ ವೀಕ್ಷಕರೇ, ಕುದುಮೂರು ಅಂತೆ ಗುಲ್ಬರ್ಗದ ಹತ್ರ. ಕುದುಮೂಡ ಅಂತೆ ಗುಲ್ಬರ್ಗದ ಹತ್ರ. ಅವರು ಒಂದಿಷ್ಟು ಇಂಟರ್ವ್ಯೂ ಮಾಡೋಣ, ಹಿಂದಿನ ಕಾಲದಿಂದ ಹೇಗೆ ಬಂದಿದ್ರು ಅದನ್ನೆಲ್ಲ ಕೇಳೋಣ. ಒಬ್ರು ಮಧುಗಿರಿಯಿಂದ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ನಿಮ್ಮ ಕಡೆ ಏನೇನು ಬೆಳಿತೀರಿ? ನಾವು ಶೇಂಗಾ, ಕಡಲೆಕಾಯಿ, ಹಾರ್ಕ, ನಾವಣೆ, ಕೊಡ್ಲೆ, ಜೋಳ, ಇವೆಲ್ಲ ತೆಗರಿ, ಅಲಸಂದೆ, ಹುಳ್ಳಿಕಾಳು, ಇವೆಲ್ಲ ಕಾಳು, ಹುಚ್ಚೆಳ್ಳು, ಹಾರ್ಕ ಇವೆಲ್ಲ ಬೆಳಿತಿದ್ವಿ. ಅವೆಲ್ಲ ಈಗ ಮರೆ ಆಗ್ಯಾವೆ, ಮರೆಯಾಗಿ ತಿರ್ಗಿ ಇವಾಗ ಬಂದೈತೆ. ಮೋದಿಜಿಯವರು ಆದೇಶ ಕೊಟ್ಟವ್ರೆ ಬೆಳಿಬೇಕು ಅಂತ. ನವಣೆ, ಆರ್ಕ, ಸಜ್ಜೆ, ಸಾಮೆ ಇವೆಲ್ಲ ಅಂದ್ರೆ ಹುಲ್ಲಿನ ತರ ಬೀಜ. ಆ ಬೀಜ ತಿಂದ್ರೆ ನೀವು 100 ವರ್ಷ ಬದುಕಿದ್ದೀರಾ ಅಂತ ಪುಷ್ಟವಾದ ತಿಂದಿದ್ದೀರಿ ನೋಡಿ. ಅದಕ್ಕೆ ಇಷ್ಟು ಚೆನ್ನಾಗಿದ್ದೀರಾ ನೀವು ಗಟ್ಟಿಮುಟ್ಟಾಗೆ. ಈಗಿನ ಕಾಲದವ್ರು ಹೆಂಗವ್ರು ಹೇಳಿ? ಅಲ್ಲ, ಈ ಗುಟ್ಟಿ ಬೆಳೆದವ್ರು 15 ವರ್ಷ, 20 ವರ್ಷ, 40 ವರ್ಷ ಆಗುವಾಗ್ಲೇ ಕಾಯಿಲೆಗಳು, ಕುಡಿಯೋದು, ಬೀಡಿ ಸೇದೋದು, ಗಾಂಜಾ ಹೊಡಿಯೋದು, ಹಿಂಗೆಲ್ಲ ಹೊಡೆದು 40-50 ವರ್ಷಕ್ಕೆ ಪ್ರಯಾಣ ಮಾಡ್ತಾರೆ ಲೋಕಕ್ಕೆ. ನಿಮ್ ತರ ನಾ ಬದುಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ದೊಡ್ಡವರು ನೀವು? ಎಲ್ಲ ಚಲೋ ಬೇಕ್ರಿ. ಜೋಳ, ಸಜ್ಜೆ, ತೊಗರಿ, ಹೆಸರ, ಉದ್ದ, ಮಟ್ಟಿಗೆ, ಚಟ್ನಿ ಚೆನ್ನಾಗಿ ಊಟ ಮಾಡ್ಬೇಕ್ರಿ. ನಿಮ್ ಕಡೆ ಎಲ್ಲ ಏನೇನ್ ಬೆಳಿತಿದ್ರಿ? ನಮ್ ಕಡೆ ಜೋಳ, ತೊಗರಿ, ಸಜ್ಜೆ, ಶೇಂಗಾ, ಕಲ್ಡಿ, ಹೆಸರ, ಉದ್ದ. ನಿಮ್ ಕಡೆ ಆರ್ಕ ಬೆಳಿತಿದ್ರ? ಹಾರ್ಕ, ಶಾವಿ, ನವಣೆ, ಆರ್ಕ ಎಲ್ಲ ಬೆಳಿತಿದ್ವಿ. ಏನೇನೆಲ್ಲ ಬೆಳಿತಿದ್ರಿ ನಿಮ್ ಕಡೆ? ಹಾರ್ಕ, ಶಾವಿ, ಉದ್ದ, ಹುಳ್ಳಿ, ತಗರಿ, ಹುಳ್ಳಿ ಎಲ್ಲ ಬೆಳಿತಿದ್ರಿ. ಇದು ಬೆಳಿತಿದ್ರ ಗುರೆಳ್ಳು? ಗುಳಿಯಲ್ಲ ಅಂದ್ರೆ ಅದೇ ಚಟ್ನಿ ಪುಡಿಗೆ ಹಾಕ್ತಿರಲ್ಲ ರೊಟ್ಟಿಗೆ, ಗುರೆಳ್ಳು ಪುಡಿ. ಎಳ್ಳಿನ ಪುಡಿ ರೀ. ಎಳ್ಳು ಅದೇ ಕರಿ ಎಳ್ಳು ಅಂದ್ರೆ ಗುರೆಳ್ಳು ಅಂತಾರ ನೋಡಿ. ನಾವು ಅದನ್ನ ಹುಚ್ಚೆಳ್ಳು ಅಂತೀವ್ರಿ. ನೀವ್ ಎಳ್ಳು ಅಂತೀರಾ? ಅದೇ ಎಳ್ಳು ಚಟ್ನಿ ಪುಡಿ. ಅದೆಲ್ಲ ಬೆಳಿತಿದ್ರು. ಅವ್ರ ಕಡೆ ಏನ್ ಬೆಳಿತಿದ್ರು ಕೇಳ್ರಿ. ಶೇಂಗಾ, ಕಡಲೆಕಾಯಿ, ತೆಗರಿ, ಹೆಸರು ಕಾಳು, ಅಲಸಂದೆ ಕಾಳು, ಹಾರ್ಕ, ಜೋಳ, ನವಣೆ, ಕೊಡ್ಲೆ, ಜೋಳ ಎಲ್ಲ ಬೆಳಿತಿದ್ವಿ. ಗೇಮೆ ಮಾಡ್ಬೇಕಾದ್ರೆ ಕೇಳ ಎತ್ತಿನಾಗೆ ಎತ್ತುಗಳಾಗೆ ಗೇಮ ಮಾಡ್ತಿದ್ದ ಅವಾಗ ನಾವು. ಎತ್ತಿನ ಮೇಲೆ ಗೇಮ್ ಮಾಡ್ತಿದ್ವಿ. ಇವಾಗೆಲ್ಲ ಟ್ಯಾಕ್ಟ್ರಿಗಳು ಮಡಿಕೆ ತಗೊಂಡೋಗಿ ಗೇಮ್ ಉಳುಮೆ ಮಾಡ್ತಿದ್ವಿ. ಎತ್ತಿನ ಮೇಲೆ ಗಳೆ ಅವಾಗ ಅಂದ್ರೆ ಒಂದು 30 ವರ್ಷದ ಹಿಂದಿಗೆ, 30 ಒಂದು 25-30 ವರ್ಷದ ಹಿಂದ್ಗಡೆ ದನಗಳಲ್ಲಿ ಗೇಮೆ ಮಾಡ್ತಿದ್ರು. ದನಗಳಲ್ಲಿ ಗೇಮೆ ಮಾಡಿ ಮಳೆ ಬಂದ್ರೆ ಮಳೆ ಫಸ್ಟ್ ಭೂಮಿಗೆ ಪೂಜೆ ಮಾಡಿ ಗೇಮೆ ಮಾಡೋರು. ಕಾಯಿ ಬಡೆ ಹಾಕಿ ಪೂಜೆ ಮಾಡಿ ಕೊಂಬಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ 2 ನಂದಿಗಳು ಅಂದ್ರೆ ಶಿವನಿಗೆ ಯಾವುದು ನಂದಿ ಅಂದ್ರೆ ಬಸವಣ್ಣ. ಆ ಬಸವಣ್ಣಗೆ ಪೂಜೆ ಮಾಡಿ ಭರಣಿ ಮಳೆ ಬಿದ್ದಾಗ ಹೋಗಿ ಮೊದ್ಲು ಮಾಡಿ ಬರೋರು. ಒಂದಿಷ್ಟು ಹೋಗಿ ಮೈ ಕೈ ಕಾಲೆಲ್ಲ ದನಗಳಿಗೆ ತೊಳೆದು ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡಿ ಕಾಯಿ ಹೊಡೆದು
ಒಂದು ಅರ್ಧ ಒಂದೆರಡು ಮಡಿಯಷ್ಟು ಗೇಯ್ದು ಮೊದ್ಲು ಮಾಡಿ ಬಂದ್ಬಿಡೋರು. ಆ ತರ ಮಾಡೋರು. ಈಗ ಏಕ್ದಮ್ ಟ್ಯಾಕ್ಟ್ರಿ ಹೋಗು ನುಗ್ಸು, ಅದು ಸರಿಯಾಗಿ ಗೇಯ್ಮೆ ಆಗಲ್ರಿ. ಟ್ರ್ಯಾಕ್ಟರ್ನೇ ಹೊರ ದನಿನ ಗೇಯ್ದಂಗೆ ಯಾವುದು ಗೇಮ್ ಇಲ್ರಿ. ಆ ಥರ ಮಾಡಬೇಕು ಗೇಮೆ. ಆ ಥರ ಮಾಡಿ ಒಳ್ಳೊಳ್ಳೆ ಸಾಮೆ, ನವಣೆ, ಆರ್ಕ, ಸಜ್ಜೆ ಇಂಥವು ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಏನು ತಿಂತಿದ್ರೋ ಅದೇ ಥರ ತಿಂದ್ಬಿಟ್ರೆ ನೀನು 100 ವರ್ಷ ಬದುಕ್ಬೋದ್ರಿ. ಇವಾಗೆಲ್ಲ ಬರೀ ಪಾಕಿಟು. ಯಾವ್ದ್ರಾಗನ ನೋಡಿ, ಒಂದು ಜ್ಯೂಸ್ ತಗೊಳ್ಳಿ, ಒಂದು ಏನಾನ ತಗೊಳ್ಳಿ, ಒಂದು ತಿನ್ನೋ ತಗೊಳ್ಳಿ, ಒಂದು ಸಾಂಬಾರು ತಗೊಳ್ಳಿ, ಎಲ್ರಾಗೂ ಕೆಮಿಕಲ್ಲೇ. ಒಂದು ಮಾವಿನ ಹಣ್ಣಿಗೂ ಕೆಮಿಕಲ್ಲೇ, ಒಂದು ಬಾಳೆಹಣ್ಣಿಗೂ ಕೆಮಿಕಲ್ ಹಾಕಿ ನಾವು ಈ ಥರ ಬಂದು ಈ ಪರಿಸ್ಥಿತಿಗೆ ಬಂದು ಬೇಗ 45, 50, 50 ವರ್ಷಕ್ಕೆ ಸತ್ತು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥವೆಲ್ಲ ಹುಲ್ಲಿನ ಥರ ಯಾವುದು ಸಾಮೆ, ಸಜ್ಜೆ, ನವಣೆ, ಆರ್ಕ ಎಲ್ಲ ಬೆಳಿಬೇಕು. ಬೆಳೆದು ನಾವು ತಿಂದ್ರೆ ನಿಮ್ಮಂಗೆ ನಾವು ಬದುಕ್ಬೋದು. ಅದನ್ನ ಬಿಟ್ಟು ಕುಡಿಯೋದು, ಯಾತ ಒಂದಿಟ್ಟು ತಿನ್ನೋದು, ಅನ್ನ ತಿನ್ನೋದು ಇಲ್ವಂದ್ರೆ ಇಲ್ವೇ ಇಲ್ಲ, ಹಂಗೆ ಮಲ್ಕೊಂಡು ಅದರಿಂದ ಸಾಯ್ತಾವ್ರೆ. ಅದಕ್ಕಾಗಿ ಮೋದಿಜಿಯವ್ರು ಹೇಳವ್ರೆ, ಪ್ರಧಾನ ಮಂತ್ರಿ ಮೋದಿಜಿ, ಆರ್ಕ, ನವಣೆ, ಸಾಮೆ ಇಂಥ ಹುಲ್ಲಿನ ಪದಾರ್ಥದ ಬೀಜ ಯಾವ್ದೈತೋ ಅದೆಲ್ಲ ಬೆಳೆದು ತಿಂದ್ರೆ ನೀವು 100 ವರ್ಷ ಬದುಕ್ತೀರಾ ಅಂತ ಹೇಳ್ತಾವ್ರೆ ನರೇಂದ್ರ ಮೋದಿಜಿ, ಪ್ರಧಾನ ಮಂತ್ರಿ ಸ್ವಾಮಿಗಳು. ಅದನ್ನ ಬದುಕ್ರಿ ಅಂತ ಹೇಳ್ತಾರೆ. ಅದನ್ನ ಬಿಡ್ತಾರೆ, ಯಾವ್ದೋ ಒಂದಿಟ್ಟು ಹೋಗ್ತಾರೆ, ಕುಡಿತಾರೆ, ಎಣ್ಣೆ ಒಂದಿಟ್ಟು ಅನ್ನ ತಿಂತಾರೆ, ಯಾವ್ದೋ ಎಗ್ ರೈಸು ಅಂಥದ್ಕೆಲ್ಲ ಕೆಮಿಕಲ್ ಹಾಕಿ ತಿಂದು 60 ವರ್ಷ ಬರೋರು 6 3 70 ಕುರಿನ 20 ಮಾಡಿ, ನನಗೆ ಮದುವೆ ಮಾಡಿ ಅಂತ ಹೆಂಗಾಯ್ತೋ ಆ ಥರ 70 ಕುರಿನ 20 ಮಾಡಿ ಮದುವೆ ಮಾಡು ಅಂದರು. 70 ವರ್ಷ ಬರೋರು 20 ವರ್ಷ ಬತ್ತಾವ್ರೆ. ಅದಕ್ಕೋಸ್ಕರ ಒಳ್ಳೆ ಆಹಾರ ತಿನ್ನಬೇಕು ಯಜಮಾನ್ರೆ. ನಿಮ್ಮ ಥರ ಬದುಕಬೇಕು. ನಿಮ್ಮ ಕಡೆ ಎಲ್ಲ ಆರ್ಕ ತಿಂದಿದ್ದೀರಾ? ಏನೇನು ತಿಂದಿದ್ದೀರಾ? ಆರ್ಕ,